ಹುಷಾರಾಗಿ ಎತ್ಕೊಂಡೋಗಿಡಿ, ಸೌಂಡ್ ಮಾಡಬೇಡಿ. ನಮ್ಮ ಓನರ್ ಸ್ವಲ್ಪ ಕಿರಿಕು. ಅಂಕಲ್, ನಾವು ಆ ಮನೆ ಇದೆಯಲ್ಲ ಮೇಲ್ಗಡೆ, ಆ ಮನೆಗೆ ಬಾಡಿಗೆಗೆ ಬಂದಿದೀವಿ. ಡೈಲಿ ಈ ತರದೆಲ್ಲ ತಗೋತಾಡ್ತೀನಿ. ಲೆಕ್ಕದಲ್ಲಿ ಬರ್ದಿಟ್ಕೊಬಿಡಿ. ಟೋಟಲ್ ಮನೆ ಖಾಲಿ ಮಾಡ್ತೀನಲ್ಲ, ಹಾಗೆ ಎಲ್ಲ ಕ್ಲಿಯರ್ ಮಾಡ್ಬಿಡ್ತೀನಿ. ಟೋಟಲ್ A to Z. ಕಾಸು ಕೊಡ. ಅಣ್ಣ ನಾನು ಕೊಡ್ತೀನಿ. ಓಕೆ ಮೇಡಮ್. ಅಪ್ಪು ಬರ್ತಿದ್ದಂಗೆ ಶುರು ಹಚ್ಕೊಂಡೆ ನೀನು. ಬಿಡು ಮಮ್ಮಿ, ಏನಾಗಲ್ಲ. ಸರ್ ನಮಸ್ತೆ. ನಮಸ್ಕಾರ ಕಣಮ್ಮ. ಇವರೇ ನನ್ನ ತುಂಬಾ ಒಳ್ಳೆ ಫ್ರೆಂಡು ಭೂಮಿಕಾ ಅಂತ. ಒಳ್ಳೆಯವರು, ಏನ್ ತೊಂದರೆ ಇಲ್ಲ. ಅದಕ್ಕೆ ಅಲ್ವೇನಮ್ಮ ಅರ್ಜೆಂಟಾಗಿ ನೀನು 7 ಡೇಟ್ಗೆ ಮನೆ ಬಾಡಿಗೆ ಕೊಟ್ಟಿದ್ದು. ಅಂಕಲ್, ಮನೇಲಿ ಇರೋರ್ನ ಆಚೆ ಹಾಕಿ ನಮಗ್ ಕೊಟ್ಟಿದ್ರ ಮನೇನ. ಮುಂಚೆನೆ ಮನೆ ಖಾಲಿ ಇತ್ತು, ಸುಮ್ನಿರೋ. ಹಂಗ ಹೇಳಿ ಮತ್ತೆ. ಓಹೋ, ಇವನು ಭಾರಿ ಚೂಟಿ ಅವನೇ. ಹೌದು. ಮನೆಯೆಲ್ಲ ನೋಡಿದ್ರ ಇಷ್ಟ ಆಯ್ತಾ? ಹಾ ಸರ್, ಇಷ್ಟ ಆಯ್ತು. ತುಂಬಾನೇ ಚೆನ್ನಾಗಿದೆ. ಇಂಥ ಒಳ್ಳೆ ಮನಸ್ಸಿಗೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಆದ್ರೆ ಏನಾದ್ರೆ ಸರ್, ಏನಾದ್ರು ಸಮಸ್ಯೆನಾ? ಛೇ ಹಂಗೇನಿಲ್ಲಮ್ಮ. ನಾನು ಲೆಕ್ಕದಲ್ಲಿ ಪಕ್ಕ, ಆ ವಿಷಯದಲ್ಲಿ ಮಾತ್ರ ರಾಜಿ ಮಾಡ್ಕೊಳ್ಳಲ್ಲ. 11 ತಿಂಗಳು ಅಗ್ರಿಮೆಂಟ್ ಮಾಡ್ಕೊಳ್ಳೇಬೇಕು, ಗೊತ್ತಾಯ್ತೇನಮ್ಮ? ಮಾಡ್ಕೊಳ್ಳಿ. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ 11 ತಿಂಗಳೊಳಗಡೆ ನೀವೇನಾರ ಮನೆ ಖಾಲಿ ಮಾಡಿದ್ರೆ ನಾನು ಅಡ್ವಾನ್ಸ್ ಒಂದು ನಯಾ ಪೈಸಾ ಕೂಡ ವಾಪಸ್ ಕೊಡಲ್ಲ. ಆಮೇಲೆ ನೀವು ಖಾಲಿ, ನಿಮ್ಮ ಅಡ್ವಾನ್ಸು ಖಾಲಿ. ಅಯ್ಯೋ, ಸಾಧ್ಯನೇ ಇಲ್ಲ ಸರ್, ನಾವು ಮನೆ ಖಾಲಿ ಮಾಡಕ್ ಸಾಧ್ಯನೇ ಇಲ್ಲ. ನೀವು ಅಗ್ರಿಮೆಂಟ್ ಮಾಡ್ಕೊಂಬಿಡಿ. ನಾನು ಹೇಳಿದ್ಕೆಲ್ಲ ನೀವು ಓಕೆ ಅಂದಮೇಲೆ ಇನ್ಯಾಕೆ ತಡ? ನಾನು ಹೋಗಿ ಅಗ್ರಿಮೆಂಟ್ ಪೇಪರ್ ರೆಡಿ ಮಾಡ್ಕೊಂಬಂದ್ಬಿಡ್ತೀನಿ, ಸೈನ್ ಮಾಡ್ಬಿಡಿ. ಹಾ ಸರಿ ಸರ್, ಹೋಗಿ ಮಾಡ್ಕೊಂಡು ಬನ್ನಿ. ಆದ್ರೆ ಅಡ್ವಾನ್ಸು ಸೈನ್ ಮಾಡಿದಕ್ಕೆ ಕೊಟ್ಬಿಡಬೇಕು. ಹಾ, ಅಕ್ಕ ಕೊಡ್ತಾರೆ, ನೀವು ಅಗ್ರಿಮೆಂಟ್ ಮಾಡ್ಕೊಂಬನ್ನಿ. ಸರಿ. ಇಷ್ಟಾದ್ಮೇಲೆ ನಾನು ಹೋಗಿ ಅಗ್ರಿಮೆಂಟ್ ಮಾಡ್ಕೊಂಬಂದ್ಬಿಡ್ತೀನಿ. ಎಲ್ಲ ಶಿಫ್ಟ್ ಮಾಡ್ತಾರೆ. ಏನ್ ಅವ್ರು ಹೇಳಿದಕ್ಕೆಲ್ಲ ಕೋಲೆ ಬಸ್ಸು ತರ ತಲೆ ಆಡಿಸಿದೆ, ಮಾತಾಡಕ್ಕೆ ಅವಕಾಶ ಕೊಟ್ಟಿಲ್ಲ ನೀನು. ಅಕ್ಕರೆ, ರೂಲ್ಸ್ ಎಲ್ಲ ಕಡೆನೂ ಒಂದೇ ಅಲ್ವಾ ಅಕ್ಕರೆ? ಅದು ಅಲ್ಲದೆ ಇಷ್ಟ ಜನರಲ್ಲಿ ಬೇರೆ ಮನೆ ಎಲ್ಲಿ ಸಿಗತ್ತೆ? ಆಪ್ಷನ್ ಕಮ್ಮಿ. ಆಪ್ಷನ್ ಇಲ್ಲದೆ ಹಾಗೆ ಮಾಡಿದ್ದು ನೀನೇ ಅಲ್ವಾ, ಅದಕ್ಕೆ. ಹೌದು ಭೂಮಿಕಾ, ಈ ಮನೆ ಸಿಕ್ಕಿರೋದೇ ದೊಡ್ಡ ವಿಷಯ. ಸುಮ್ಮನೆ ಇರು ನೀನು. ಅಕ್ಕ, ಅವ್ರು ಹೆಂಗ ಜೋಡಿಸ್ಬಿಡ್ತಾರೆ, ಬನ್ನಿ ನೋಡೋಣ. ಸರಿ ನಡಿ ಬಾ. ಮಮ್ಮಿ, ಮನೆ ಸೂಪರು. ಆಟ ಜಾಗನೂ ಇದೆ, ಅಂಗಡಿನೂ ಇದೆ. ಇಲ್ಲ ಬೇಡ, ಹೇಳಿ ಪ್ಲೀಸ್. 30 ರೂಪಾಯಿ. ಅಕ್ಕ ಸ್ಕ್ಯಾನರ್. ಥ್ಯಾಂಕ್ ಯು ಅಣ್ಣ. ಅವನ್ ಮತ್ತೆ ಬಂದ್ರೆ ಕೊಡಬೇಡಿ. ಏನಮ್ಮ ಹೊಸದಾಗಿ ಮೇಲ್ಗಡೆ ಮನೆಗೆ ಬಾಡಿಗೆಗೆ ಬರ್ತಾ ಇದ್ದೀರಾ? ಇಲ್ಲಿ ಏನ್ ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿದೆ ಅಮ್ಮ. ನೀರು ಮೊದಲು ಬರ್ತಾ ಇರ್ಲಿಲ್ಲ, ಈಗೆಲ್ಲ ನೀರು ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಮ್ಮ. ಹಾ, ಏನಣ್ಣ ಇದು ಯಾವ ಗಾಡಿ? ನಿಮ್ಮ ಮನೆ ಎದುರುಗಡೆ ಮನೆಗೆ ಯಾರೋ ಬಾಡಿಗೆ ಬಂದಾರಪ್ಪ. ಹೌದಾ? ಓಹ್, ಒಳ್ಳೇದಾಯ್ತು. ಆನಂದ, ನೀನ್ ನನ್ನೇ ಹುಡ್ಕೊಂಡು ಯಾಕಪ್ಪ ಬಂದೆ? ಯಾಕೆ ಅಂದ್ರೆ ನೀವಿವತ್ತು ಜೈಲಿಂದ ರಿಲೀಸ್ ಆಗ್ತಾ ಇದ್ದೀರಲ್ಲ, ಹೇಗಿದ್ದೀರಾ ಏನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಯೋಗಕ್ಷೇಮ ವಿಚಾರಿಸ್ಕೊಳಕ್ಕೆ. ಯೋಗಕ್ಷೇಮ ಅನ್ನೋದ್ರಲ್ಲಿ ಯೋಗನೂ ಕಾಣ್ತಾ ಇಲ್ಲ, ಕ್ಷೇಮನೂ ಕಾಣ್ತಾ ಇಲ್ಲ, ಬೇರೆನೇ ಸ್ಮೆಲ್ ಹೊಡಿತಾ ಇದೆಯಲ್ಲ. ಆನಂದ, ನಾನು ಇವತ್ತೇ ರಿಲೀಸ್ ಆಗ್ತೀನಿ ಅಂತ ನಿನಗೆಂಗಪ್ಪ ಗೊತ್ತಾಯ್ತು? ನೋಡಿ ಅಂಕಲ್, 5 ವರ್ಷ ಆದ್ಮೇಲೆ ರಿಲೀಸ್ ಆಗ್ತಾ ಇದ್ದೀರಾ. ನಿಮ್ಮ ಹಳೆ ಚಾಳಿನೆಲ್ಲ ಸೈಡ್ಗಿಟ್ಟು ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳಿ. ಹೊಸದಾಗಿ ಬದುಕಿ, ಒಳ್ಳೆ ಥರದಲ್ಲಿ ಬದುಕಿ. ಒಂದು ವೇಳೆ ಹಾಗೆ ಬದುಕಲಿಲ್ಲ ಅಂದರೆ ನಿಮ್ಗೆ ಉಳುಗಾಲ ಇಲ್ಲ. ಈಗ ಬರೀ 5 ವರ್ಷ ಆಗಿದೆ ಅಷ್ಟೇ, ನೆಕ್ಸ್ಟು ಜೀವಾವಧಿನೇ. ಆಮೇಲೆ ನಾನು ಯಾಕೆ ಬಂದೆ ಅಂತ ಕೇಳಿದ್ರಲ್ಲ, ನಿಮ್ಮನ್ನು ಬಿಡಿಸಿದ್ದೆ ನಾನು.
ಬಿಡಿಸ್ಕೊಂಡ್ ಬಾ ಅಂತ ಕಳಿಸಿದ್ದು ನಿಮ್ಮ ಮಳಿಯ ಅಂದ್ರೆ ನನ್ನ ಕುಚ್ಚುಕೋಳಿ ಮಯ ಜಯದೇವ ಗೌತಮ್. ಗೌತಮ್ ನನ್ನ ಬಿಡಿಸಿದ್ನ ಏನಯ್ಯ ಕತೆ ಕಟ್ತಾ ಇದ್ಯಾ? ಅಂಕಲ್, ನಿಮ್ಮಗಳಿಗೆ ಅವನ ಮೇಲೆ ಒಳ್ಳೆ ಭಾವನೆ ಇಲ್ಲದೆ ಇರ್ಬೋದು, ಆದರೆ ಅವನಿಗಿದೆ. ಅವನ ಮನಸ್ಸಲ್ಲಿ ಇನ್ನೂ ನನ್ನವರು ತನ್ನವರು ಅನ್ನೋದು ಉಳ್ಕೊಂಡಿದೆ. ಆ ಕಾರಣಕ್ಕೆ ನೀವು ಕೇಳದೆ ಇದ್ರು ನಿಮ್ಮ ಕಷ್ಟನ ಅರ್ಥ ಮಾಡಿಕೊಂಡು ದುಡ್ಡು ಕೊಟ್ಟು ನಿಮ್ಮನ್ನು ಬಿಡ್ಸಕ್ಕೆ ಹೇಳ್ದ. ಗೌತಮು ನನಗೋಸ್ಕರ ಇಷ್ಟು ಕಷ್ಟಪಟ್ನ? ಹೌದು ಅಂಕಲ್. ತಂದೇನಿತ್ತು ಅದನ್ನೆಲ್ಲ ಬಿಟ್ಟು ತಂಗಿರಿಗೆ ತಮ್ಮಂದರಿಗೆ ಎಲ್ಲ ಧಾರೆ ಎರೆದು ಒಂಟಿಯಾಗಿ ಹೋಗಿ ಕಾಮನ್ ಮ್ಯಾನ್ ಥರ ಬದುಕ್ತಾ ಇದ್ದಾನೆ. ನಿಮ್ಮನ್ನು ಬಿಡ್ಸಕ್ಕೆ 50,000 ರೂಪಾಯಿ ಕೊಟ್ಟನಲ್ಲ, ಅದಕ್ಕೆ ಅವನು ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ ನನಗೆ ಗೊತ್ತು. ಸಿಕ್ಕಾಪಟ್ಟೆ ಬೆವರು ಹರಿಸಿದ್ದಾನೆ. ಅಂಥ ದುಡ್ಡನ್ನ ನಿಮಗೋಸ್ಕರ ಖರ್ಚು ಮಾಡಿದ್ನಲ್ಲ, ಅವನ ಮನಸ್ಸು ಎಂಥದ್ದು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಅದನ್ನು ಅವನು ಯಾಕೆ ಮಾಡ್ದ ಗೊತ್ತಾ? ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗಲಿ ಅಂತ, ನೀವು ಚೆನ್ನಾಗಿ ಬಾಳ ಬದುಕಲಿ ಅಂತ. ದಯವಿಟ್ಟು ಈ ಅವಕಾಶನ ಸರಿಯಾಗಿ ಬಳಸ್ಕೊಳ್ಳಿ. ಇನ್ನು ಮುಂದಕ್ಕೆ ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸಕ್ಕೆ ಕೈ ಹಾಕಬೇಡಿ. ಏನೋ ಮಾತಾಡ್ತಿದ್ಯಾ ನೀನು? ಅವನು ನನ್ನ ಬಿಡಿಸಿದ್ನ ಕೈ ಬೇರೆ ಮುಗಿತಾನೆ. ಗೆಳೆಯನ್ ಪರವಾಗಿ ಬಂದು ವಕಾಲತ್ತು ಮಾಡಬೇಡ ಇಲ್ಲಿ. ಏನು ನನ್ನ ಮೂರ್ಖ ಅಂತ ತಿಳ್ಕೊಂಡಿದ್ಯಾನೋ? ಹೋಗ ಹೋಗ. ಗೊತ್ತಾಯ್ತು ಬಿಡಿ. ಯಾರು ಕೆಟ್ಟದ್ದನ್ನ ಮಾಡ್ತಾರೋ ಅವರು ಒಳ್ಳೆ ಕೆಲಸನ ಅಷ್ಟು ಈಸಿಯಾಗಿ ಒಪ್ಕೊಳ್ಳೋದಕ್ಕಾಗಲ್ಲ. ಅವ್ರ ಥರನೇ ಬೇರೆಯವರು ಅಂತಾನು ಅನ್ಕೊಂಡ್ಬಿಡ್ತಾರೆ. ತಾನು ಕಳ್ಳ ಪರರ್ ನಂಬ ಅಂತ ಗಾದೆ ಮಾಡಿದಾರಲ್ಲ, ಅದನ್ನ ನಿಮ್ಮಂಥವ್ರು ನೋಡೇ ಮಾಡಿರೋದು.